ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ರಾತ್ರೋರಾತ್ರಿ ಇಸ್ರಾಯೇಲ್ ಸಿರಿಯಾದ ಮೇಲೆ ಭೀಕರವಾದ ದಾಳಿಯನ್ನ ಮಾಡಿದೆ. ಸಿರಿಯಾದ ರಕ್ಷಣಾ ಸಚಿವಾಲಯದ ಕಟ್ಟಡವನ್ನ ಕೂಡ ಧ್ವಂಸ ಮಾಡಿದೆ. ಈ ದಾಳಿಯ ನಂತರ ಇಸ್ರಾಯೇಲ್ನ ಅಕ್ಕಪಕ್ಕದ ಸಾಕಷ್ಟು ದೇಶಗಳು ಕೂಡ ಗಾಬರಿ ಆಗಿದೆ. ಎಲ್ಲದಕ್ಕಿಂತ ಜಾಸ್ತಿ ಟೆನ್ಷನ್ ಆಗಿರೋದು ಈಗ ಪಾಕಿಸ್ತಾನಕ್ಕೆ ಅರ್ಥ ಆಗಿ ಹೋಗಿದೆ. ಇಸ್ರಾಯೇಲ್ಗೆ ನೆಕ್ಸ್ಟ್ ಟಾರ್ಗೆಟ್ ನಾವೇ ಅಂತ. ಇಸ್ರಾಯೇಲ್ ಈಗ ಪಾಕಿಸ್ತಾನದ ಮೇಲೆ ಗುರಿ ಇಟ್ಟು ಉಡಾಯಿಸುವ ಚಾನ್ಸಸ್ ಇದೆ. ಹೇಗೆ ಇದ್ದಕ್ಕಿದ್ದಂತೆ ಸಿರಿಯಾ ಮೇಲೆ ಯಾವ ಕ್ಲೂನು ಕೂಡ ಕೊಡದೆ ಅಟ್ಯಾಕ್ ಮಾಡಿದ್ರು, ಹಂಗೆ ಪಾಕಿಸ್ತಾನದ ಮೇಲೆ ಕೂಡ ಮಾಡಬಹುದು. ಇದರ ಬಗ್ಗೆ ಪಾಕಿಸ್ತಾನದ ನಾಯಕರಿಗೂ ಗೊತ್ತಿದೆ, ಅಲ್ಲಿನ ಸಂಸದರಿಗೂ ಗೊತ್ತಿದೆ. ಅಷ್ಟಕ್ಕೂ ಇಸ್ರಾಯೇಲ್ಗೆ ಯಾಕೆ ಪಾಕಿಸ್ತಾನದ ಮೇಲೆ ಸಿಟ್ಟು, ಅವರ ಮೇಲೆ ಯಾಕಾಗಿ ಅಟ್ಯಾಕ್ ಮಾಡುತ್ತೆ, ಎಲ್ಲವನ್ನ ಹೇಳ್ತೀನಿ. ಸಿರಿಯಾದ ರಾಜಧಾನಿ ದಮಸ್ಕಸ್ ನಲ್ಲಿ ಇಸ್ರಾಯೇಲ್ ಸೇನೆ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿದೆ. ಆ ಅಟ್ಯಾಕ್ ಇಂದ ಸಿರಿಯಾದ ರಕ್ಷಣಾ ಸಚಿವಾಲಯ ಕೂಡ ಧ್ವಂಸ ಆಗಿದೆ. ದಕ್ಷಿಣ ಸಿರಿಯಾದ ಸ್ವೇಡಾ ಪ್ರಾಂತ್ಯದಲ್ಲಿ ಇರುವ ದ್ರಿಜ್ ಸಮುದಾಯವನ್ನ ರಕ್ಷಿಸೋದಕ್ಕೆ ಅಂತ ನಾವು ಈ ದಾಳಿಯನ್ನ ನಡೆಸಿದ್ದೇವೆ ಅಂತ ಇಸ್ರಾಯೇಲ್ ಹೇಳ್ಕೊಂಡಿದೆ. ಸ್ವೀಡಾದಲ್ಲಿ ಸಿರಿಯಾದ ಸರ್ಕಾರ ಮತ್ತು ಸ್ಥಳೀಯ ದ್ರಿಜ್ ಬಣಗಳ ನಡುವೆ ತುಂಬಾ ಹಿಂಸಾತ್ಮಕ ಘರ್ಷಣೆಗಳು ನಡೀತಾ ಇತ್ತು. ಸಿರಿಯನ್ ಸೇನೆ ದ್ರಿಜ್ ಜನರ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದೆ. ಅದಕ್ಕಾಗಿ ಅವರನ್ನ ಇಸ್ರಾಯೇಲ್ ರಕ್ಷಿಸಿದ್ದೇವೆ ಅಂತ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲ, ಇಸ್ರಾಯೇಲ್ ಆ ಸಮುದಾಯವನ್ನ ರಕ್ಷಿಸೋದಕ್ಕೆ ಬದ್ಧವಾಗಿದ್ದೇವೆ ಅಂತ ಕೂಡ ಹೇಳ್ಕೊಂಡಿದೆ. ಇಸ್ರಾಯೇಲ್ ತುಂಬಾ ಸಮಯದಿಂದ ಇರಾನ್ ಬೆಂಬಲಿತ ಸೇನೆ ಪಡೆ ಹಾಗೂ ವೆಪನ್ ಸ್ಟೋರೇಜ್ ಮೇಲೆ ದಾಳಿ ಮಾಡಿ ಹೊಡೆದು ಹಾಕಿತು. ಇದರ ಜೊತೆಗೆ ಇಸ್ರಾಯೇಲ್ ಪ್ರಕಾರ ಇರಾನ್ ತನ್ನ ಸೇನೆಯನ್ನ ಸಿರಿಯಾದಲ್ಲಿ ಬಲಪಡಿಸ್ತಾ ಇದೆ. ಇದು ಇಸ್ರಾಯೇಲ್ನ ಸುರಕ್ಷತೆ ದೃಷ್ಟಿಯಿಂದ ತೊಂದರೆ ಆಗಿದೆ. ಸೊ ನಾವು ದಾಳಿ ಮಾಡಿದ್ದೀವಿ ಅಂತ ಕೂಡ ಹೇಳ್ಕೊಂಡಿದೆ. ಈಗ ಸಿರಿಯಾದ ಮೇಲಿನ ಈ ದಾಳಿಯ ನಂತರ ಇರಾನ್ ಜೊತೆಗೆ ಪಾಕಿಸ್ತಾನಕ್ಕೂ ಡವಡವ ಶುರುವಾಗಿದೆ. ಈಗ ಇಸ್ರಾಯೇಲ್ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮೇಲೆ ದಾಳಿ ಮಾಡಬಹುದು ಅನ್ನುವ ಟೆನ್ಷನ್ ನಲ್ಲಿದೆ. ಈ ಭಯ ಹುಟ್ಕೊಂಡಿರೋದು ಸ್ವತಃ ಪಾಕಿಸ್ತಾನ ನಾಯಕರಲ್ಲೇ. ಹೌದು, ಇಸ್ರಾಯೇಲ್ನ ನೆಕ್ಸ್ಟ್ ಟಾರ್ಗೆಟ್ ಪಾಕಿಸ್ತಾನವೇ ಅನ್ನೋದು ಈಗ ಈ ವೈರಲ್ ಆಡಿಯೋ ವಿಡಿಯೋಗಳೇ ಸಾಕ್ಷಿ. ಈ ದಾಳಿಯ ಬಗ್ಗೆ ಮೊದಲೇ ಪಾಕಿಸ್ತಾನಿ ನಾಯಕರು ಭಯಪಟ್ಟಿದ್ರು. ಪಾಕಿಸ್ತಾನದ ಸಂಸತ್ನಲ್ಲೂ ಕೂಡ ಇದರ ವಿಷಯ ಬಂತು. ಇಲ್ಲಿ ಪಾಕಿಸ್ತಾನದ ನಾಯಕನೊಬ್ಬ ಹೇಳ್ತಾನೆ, ಇಸ್ರಾಯೇಲ್ ಭಾರತಕ್ಕೆ ಸಪೋರ್ಟ್ ಮಾಡಿದೆ. ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ದಾಳಿ ನಡೆಸಿದ್ದಾಗ ಇಸ್ರಾಯೇಲ್ ಕೂಡ ಭಾರತದ ಜೊತೆಗಿತ್ತು. ಹೀಗಾಗಿ ಇಸ್ರಾಯೇಲ್ನ ಮುಂದಿನ ಟಾರ್ಗೆಟ್ ಪಾಕಿಸ್ತಾನವೇ ಅಂತ ಹೇಳ್ತಾರೆ. खुदा न ख्वास्ता इसके बाद उसकी एडवेंचर, उसकी दूसरा निशाना पाकिस्तान हो सकता है. इसलिए पाकिस्तानी कौम को और पाकिस्तान की हुकूमत की जिम्मेदारी बनती है कि वो जितना अपना सफारती ताल्लुकात या जिस लेवल पे कर सकते हैं वो अपना किरदार जरूर अदा करें. ಡಾಕ್ಟರ್ ಅಬ್ದುಲ್ ಕಾದಿರ್ ಖಾನ್ ಇವನನ್ನ ಪರಮಾಣು ನಿರ್ಮಾಣದ ಜನಕ ಅಂತ ಪಾಕಿಸ್ತಾನದಲ್ಲಿ ಕರೀತಾರೆ. ಟೆಕ್ನಾಲಜಿಯನ್ನ ಬೇರೆ ಕಡೆಯಿಂದ ಕದ್ಕೊಂಡು ಬಂದಂತಹ ಸೈಂಟಿಸ್ಟ್. ಆದ್ರೂ ಇಲ್ಲಿ ಆತನಿಗೆ ಪರಮಾಣು ಜನಕ ಅಂತಾರೆ. ಇದೇ ಕಾದಿರ್ ಖಾನ್ ಇರಾನ್ ಹಾಗೂ ನಾರ್ತ್ ಕೊರಿಯಾಗೆ ಪರಮಾಣು ಅಸ್ತ್ರ ತಯಾರಿಸುವ ಶಸ್ತ್ರವನ್ನ ಕೊಟ್ಟಿದ್ರು. ಇರಾನ್ ಹಾಗೂ ಇಸ್ರಾಯೇಲ್ ವಾರ್ ಟೈಮ್ ನಲ್ಲಿ ಶಾಬಾಜ್ ಶರೀಫ್ ಈತನಿಗೆ ಸಪೋರ್ಟ್ ಮಾಡಬೇಕು, ನಾವೆಲ್ಲ ಬ್ರದರ್ಹುಡ್ ಅಂತ ಇಸ್ಲಾಮಿಕ್ ದೇಶಗಳಿಗೆ ಕರೆಯನ್ನ ಕೊಟ್ಟಿದ್ರು. ಯಾವಾಗ ಈ ವಿಷಯದಲ್ಲಿ ಟ್ರಂಪ್ ಎಂಟ್ರಿ ಆಯ್ತೋ ಕೂಡಲೇ ಆಸಿಮ್ ಮುನೀರ್ ಅಮೆರಿಕಕ್ಕೆ ಓಡ್ತಾರೆ. ಅಲ್ಲಿಂದ ಪಾಕಿಸ್ತಾನದ ನಿಲುವೇ ಬದಲಾಗುತ್ತೆ. ಬಾಯಿ ಮುಚ್ಕೊಂಡು ಕೂತಿತ್ತು ಪಾಕಿಸ್ತಾನ. ಇಸ್ರಾಯೇಲ್ ಕಾರಣ ಇಲ್ಲದೆ ಹಂಗೆಲ್ಲ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡೋದಿಲ್ಲ. ಆದ್ರೆ ಪಾಕಿಸ್ತಾನದಿಂದ ತನ್ಗೆ ತೊಂದರೆ ಇದೆ ಅನ್ಸಿದ್ರೆ ಸಾಕು, ಸುಮ್ನೆ ಇರೋದಿಲ್ಲ. ಇರಾನ್ನ ನ್ಯೂಕ್ಲಿಯರ್ ಸೈಟ್ ಮೇಲೆ ಅಮೆರಿಕ ತನ್ನ B-12 ಬಾಂಬ್ ನಿಂದ ದಾಳಿಯನ್ನ ಮಾಡುತ್ತೆ. ಆದ್ರೆ ಅದಕ್ಕೂ ಮುಂಚೆ ಹತ್ತತ್ರ 400 kg ಎನ್ರಿಚ್ ಯುರೇನಿಯಂ, 80% ಎನ್ರಿಚ್ ಆಗಿತ್ತು. ಅದನ್ನ ಅಲ್ಲಿಂದ ಸಾಗಿಸಿಕೊಂಡಿತ್ತು. ಸ್ಯಾಟಲೈಟ್ ಇಮೇಜ್ಗಳಲ್ಲಿ ನೋಡಿರ್ತೀರಾ ಯಾವ ರೀತಿ ಟ್ರಕ್ ನಲ್ಲಿ ತುಂಬಿಕೊಂಡು ಆ ಯುರೇನಿಯಂನನ್ನ ಸಾಗಿಸಲಾಯಿತು ಅಂತ. ಇಸ್ರಾಯೇಲ್ ಈಗ ಏನ್ ಹೇಳ್ತಾ ಇದೆ ಅಂದ್ರೆ ಪಾಕಿಸ್ತಾನ ಮತ್ತು ಇರಾನ್ ಬಾರ್ಡರ್ ನಿಂದ ಯುರೇನಿಯಂನನ್ನ ತಕೊಂಡು ಬಂದಿದೆ ಅಂತ. ಈ ನ್ಯೂಸ್ ಏನಾದ್ರೂ ಕನ್ಫರ್ಮ್ ಆದ್ರೆ ನಾವಲ್ಲ ಇಸ್ರಾಯೇಲ್ಗೆ ಏನಾದ್ರೂ
ಹೌದಂತ ಅನ್ಸಿದ್ರೆ ಆಗ ಪಾಕಿಸ್ತಾನದ ಕತೆ ಡಮ್ ಡಮರ್. ಮುನಿರನಿಗೆ ಅಮೆರಿಕದ ಊಟನೂ ಇರೋದಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.